ನಮಸ್ಕಾರ. ಈ ಆಡಳಿತ ಕಾನೂನಿನ ವಿಷಯಗಳನ್ನು ನಾವು ಚರ್ಚೆ ಮುಂದುವರಿಸ್ತಾ ಇದ್ದೀವಿ. ಇದು ಯೂನಿಟ್ 5ಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮದ ಇನ್ನೊಂದು ವಿಷಯ ಕೇಂದ್ರ ಜಾಗೃತ ಆಯೋಗ ಅಂತಕ್ಕಂಥದ್ದು, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರಕ್ಕೆ ಸೀಮಿತವಾದಂತಹ ಒಂದು ವ್ಯವಸ್ಥೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಮತ್ತು ಈ ಆಡಳಿತ ಕಾನೂನಿನಲ್ಲಿ ಈ ಒಂದು ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳುವ ಉದ್ದೇಶ ಏನು ಅಂತಂದರೆ, ನಮ್ಮ ಆಡಳಿತ ಕಾನೂನಿನ ಉದ್ದೇಶವೇ ಆಡಳಿತವನ್ನು ನಿಯಂತ್ರಿಸುವಂತಹದ್ದು. ಇಲ್ಲಿ ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೋ ಆ ಭ್ರಷ್ಟಾಚಾರದ ನಿಯಂತ್ರಣಕ್ಕೆ ಒಂದು ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದು ಈ ಸರ್ಕಾರದ ಒಂದು ಆದ್ಯತೆಯಾಗಿದೆ. ಆ ದೃಷ್ಟಿಯಲ್ಲಿ ಈ ಒಂದು ಕೇಂದ್ರ ಜಾಗೃತ ಆಯೋಗ ಏನಿದೆಯಲ್ಲ, ಇದು ನೇಮಗೊಂಡಿದೆ ಅಂತಕ್ಕಂಥದ್ದನ್ನು ಈ ಹಿನ್ನೆಲೆಯನ್ನು ತಿಳಿದುಕೊಂಡು ನಾವು ಈ ವಿಷಯವನ್ನು ಇಂದು ಚರ್ಚೆ ಮಾಡೋಣ. ಇಲ್ಲಿ ಮೊದಲು ಇದು ಕಾನೂನಾತ್ಮಕವಾದಂತಹ ಒಂದು ಭಾಗ ಆಗಿರಲಿಲ್ಲ. ಆ ಆಯೋಗಕ್ಕೆ ಇಟ್ ವಾಸ್ ನಾಟ್ ಹ್ಯಾವಿಂಗ್ ಎ ಸ್ಟ್ಯಾಚ್ಯೂಟರಿ ರಿಕಗ್ನೇಷನ್ ಅಂತ ಹೇಳ್ತಾರೆ. ಮೊದಲು ಹೇಗಿತ್ತು ಅನ್ನೋದನ್ನು ನೋಡೋಣ. ಕಮಿಟಿ ಆನ್ ಪ್ರಿವೆನ್ಷನ್ ಆಫ್ ಕರಪ್ಷನ್, ಸಂತಾನಂ ಕಮಿಟಿ, has recommended the establishment of Central Vigilance Commission as the apex body to head anti-corruption organization. ನೋಡಿ, ಈ ಭ್ರಷ್ಟಾಚಾರದ ವಿರುದ್ಧ ವಿವಿಧ ಸಂಸ್ಥೆಗಳಿದ್ದಾವೆ. ಅದನ್ನು ನೋಡಲಿಕ್ಕೆ ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ಹೇಳ್ತೀವಿ ನಾವು, CBI ಅಂತ ಹೇಳ್ತೀವಿ, ಇನ್ನೊಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಹೇಳ್ತೀವಿ, ದೆನ್ ದಿ ಪೊಲೀಸ್ ಅಥಾರಿಟೀಸ್. ಈ ರೀತಿಯಾಗಿ ಅನೇಕ ಅಥಾರಿಟಿಗಳು ಈ ಒಂದು ಕರಪ್ಷನ್ ವಿಷಯವನ್ನು ನೋಡ್ತವೆ. ಅದೆಲ್ಲದಕ್ಕೂ ಒಂದು ಉನ್ನತ ಮಟ್ಟದ ಎಲ್ಲರುಗಳ ಮೇಲ್ವಿಚಾರಣೆಯನ್ನು ಮಾಡುವಂತಹ ಒಂದು ಸಂಸ್ಥೆ ಇರಬೇಕು ಅಂತಕ್ಕಂಥದ್ದು ಅದೊಂದು ಉದ್ದೇಶ. ಆದ್ದರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಕಮಿಟಿ ಮಾಡಿರ್ತಾರೆ. ಏನಕ್ಕೆ? ಪ್ರಿವೆನ್ಷನ್ ಆಫ್ ಕರಪ್ಷನ್, ಭ್ರಷ್ಟಾಚಾರವನ್ನು ತಡೆಯೋದಕ್ಕೋಸ್ಕರ ಹೇಗೆ ನಾವು ಭ್ರಷ್ಟಾಚಾರವನ್ನು ತಡೆಯಬಹುದು ಅಂತೇಳಿ ನಿಯಂತ್ರಿಸೋದಕ್ಕೆ ಒಂದು ಕಮಿಟಿಯನ್ನು ಮಾಡ್ತಾರೆ. ಆ ಕಮಿಟಿಯ ಚೇರ್ಮನ್ ಸಂತಾನಂ ಆಗಿರ್ತಾರೆ. ಅದಕ್ಕೆ ಸಂತಾನಂ ಕಮಿಟಿನೂ ಅಂತಾರೆ. ನೋಡಿ, 1962ರಲ್ಲೇ ಈ ಒಂದು ಕಮಿಟಿಯನ್ನು ಮಾಡಲಾಗಿತ್ತು. ಆ ಕಮಿಟಿ ಏನು ರೆಕಮೆಂಡ್ ಮಾಡ್ತು ಅಂತಂದರೆ, CVC ಅಂತಕ್ಕಂಥದ್ದು ಏನಾಗಬೇಕು, ಇಟ್ ಹ್ಯಾಸ್ ಟು ಬಿ ಎ ಅಪೆಕ್ಸ್ ಬಾಡಿ. ನಾವು ಅಪೆಕ್ಸ್ ಕೋರ್ಟ್ ಅಂತೀವಿ. ಅಪೆಕ್ಸ್ ಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟು, ಅತ್ಯುನ್ನತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹಾಗೆ CVC ಕೂಡ ಈ ಭ್ರಷ್ಟಾಚಾರದ ವಿಷಯದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಮೇಲ್ವಿಚಾರಣೆಯನ್ನು ಮಾಡುವಂತಹ, ನಿಯಂತ್ರಿಸುವಂತಹ ಒಂದು ಅಧಿಕಾರವನ್ನು ಹೊಂದಿರಬೇಕು ಅಂಥೇಳಿ ಈ ಕಮಿಟಿ ರೆಕಮೆಂಡ್ ಮಾಡ್ತದೆ. ಭ್ರಷ್ಟಾಚಾರ ತಡೆ ಸಮಿತಿ ಅಥವಾ ಸಂತಾನಂ ಸಮಿತಿ 1962 ಇದು ಭ್ರಷ್ಟಾಚಾರ ವಿರೋಧಿ ಸಂಘಟನೆಯ ಮುಖ್ಯಸ್ಥರಾಗಿ ಕೇಂದ್ರೀಯ ಜಾಗೃತ ಆಯೋಗವನ್ನು ಉನ್ನತ ಸಂಸ್ಥೆಯಾಗಿ ಸ್ಥಾಪಿಸಲು ಶಿಫಾರಸು ಮಾಡಿದೆ. ದಿ ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ CVC ಎಸ್ ಎ ನಾನ್ ಸ್ಟ್ಯಾಚ್ಯೂಟರಿ ಬಾಡಿ ಇನ್ 1964. ಈ ಕಮಿಟಿಯ ಒಂದು ಶಿಫಾರಸು ಏನಿತ್ತು, ರೆಕಮೆಂಡೇಶನ್ ಇತ್ತು, ಆ ಶಿಫಾರಸಿನ ಆಧಾರದ ಮೇಲೆ 1964ರಲ್ಲಿ ಸರ್ಕಾರದ ಆಜ್ಞೆಯ ಮೇಲೆ, ನೋಡಿ, ನಾನ್ ಸ್ಟ್ಯಾಚ್ಯೂಟರಿ ಅಂತಂದರೆ ಇಲ್ಲಿ ಸಂಸತ್ತಿನಲ್ಲಿ ಕಾನೂನು ಆಗಿರೋದಿಲ್ಲ, ಸಂಸತ್ತಿನ ಕಾನೂನಿನ ಮುಖಾಂತರ ಆಗಿರೋದಿಲ್ಲ, ಸರ್ಕಾರ ಒಂದು ಆಜ್ಞೆಯನ್ನು ಹೊರಡಿಸ್ತದೆ. ಆ ಆಜ್ಞೆಯ ಪ್ರಕಾರ ಏನಾಗುತ್ತೆ ಅಂತಂದರೆ CVC ಪ್ರಾರಂಭ ಆಗ್ತದೆ. CVC ಅಥವಾ ಕೇಂದ್ರ ಜಾಗೃತ ಆಯೋಗ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಏನಾಗುತ್ತೆ 1964ರಲ್ಲಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕು. ಇದು ಒಂದನ್ನು ಇಲ್ಲಿ ನಾವು ಗಮನಿಸಬೇಕು. ಯಾವ ಒಂದು ಸಂಸ್ಥೆ ಸರ್ಕಾರದಿಂದ ಸ್ಥಾಪಿಸಲ್ಪಡುತ್ತದೋ ಆ ಸಂಸ್ಥೆ ಸರ್ಕಾರದ ನಿಯಂತ್ರಣದಲ್ಲಿರುತ್ತೆ. ಆ ಸರ್ಕಾರವೇ ಭ್ರಷ್ಟಾಚಾರವನ್ನು ಮಾಡ್ತಾ ಇರುತ್ತೆ. ಆವಾಗ ಆ ಸರ್ಕಾರವನ್ನು ಅವರು CVC ಯಾವ ರೀತಿ ಪ್ರತಿರೋಧ ಮಾಡಬಲ್ಲದು ಅಂತಕ್ಕಂಥದ್ದು ಒಂದು ಇಲ್ಲಿ ಮೂಕ ಪ್ರಶ್ನೆಯಾಗಿದೆ. ಇಟ್ ಈಸ್ ಎ ಮೂಟ್ ಕ್ವಶನ್ ಅಂತ ಹೇಳ್ಬೋದು ನಾವು. an organization which is created by a person against whom only it has to take the action. So naturally such action will not be effective ಅಂತ ಹೇಳ್ಬೋದು. ಪರಿಣಾಮಕಾರಿಯಾದ ರೀತಿಯಲ್ಲಿ ಅದು ಇರೋದಿಲ್ಲ ಅನ್ನೋದನ್ನು ಹೇಳ್ಬೋದು. ಯಾಕೆಂದರೆ ಸರ್ಕಾರ ತನ್ನ ಅಧಿಕಾರವನ್ನು ಉಪಯೋಗ ಮಾಡಿ ಏನು ಮಾಡಿದೆ, ಕೇಂದ್ರ ಜಾಗೃತ ಆಯೋಗವನ್ನು 1964ರಲ್ಲಿ ರಚಿಸಿದೆ.
ಏನಕ್ಕೆ ರಚಿಸಿದೆ? ತಾನು ಮಾಡುವಂತಹ ಭ್ರಷ್ಟಾಚಾರವನ್ನು ತಡೆಗಟ್ಟುವುದಕ್ಕಾಗಿ ಅದು ಈ ಒಂದು ಸಂಸ್ಥೆಯನ್ನು ರಚಿಸಿದೆ. ಆದರೆ ಅದು ತನ್ನ ನಿಯಂತ್ರಣದಲ್ಲಿಯೇ ಈ ಸಂಸ್ಥೆ ಇರುವುದರಿಂದ ಅದರ ಕಾರ್ಯ ಇದೆಯಲ್ಲ, ಆ ಕಾರ್ಯವನ್ನು ಪ್ರಶ್ನಾತೀತ ಕಾರ್ಯ ಅಥವಾ ಪ್ರಶ್ನಿಸುವಂತಹ ಕಾರ್ಯವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆದ್ದರಿಂದ ಮುಂದೇನಾಗುತ್ತೆ ಇದು ಪರಿಣಾಮ ಅಂತಂದರೆ, ಈ ಒಂದು ವಿಷಯದಲ್ಲಿ ಸುಪ್ರೀಂ ಕೋರ್ಟು ಮಧ್ಯಪ್ರವೇಶ ಮಾಡ್ತದೆ. ಹವಾಲಾ ಕೇಸ್ ಅಂತೇಳಿ ಫೇಮಸ್ ಕೇಸ್, ಅದು ಹವಾಲಾ ಕೇಸ್, ಜೈನ್ ಹವಾಲಾ ಕೇಸ್ ಅಂತಾರೆ ಅದಕ್ಕೆ. ಇಟ್ ಈಸ್ ಎ ಫೇಮಸ್ ಕೇಸ್. CBI ವರ್ಸಸ್ VC ಶುಕ್ಲಾ ಅಂತಕ್ಕಂತಹ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ, ಹವಾಲಾ ಪ್ರಕರಣವನ್ನು ಬಯಲಿಗೆಳಿತದೆ. ಅದರಲ್ಲಿ ಇರ್ತಕ್ಕಂತಹ ಒಂದು ಏನು ಹವಾಲಾ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯಲ್ಲಿ ನಿಮಗೆ ನೆನಪಿರಬೇಕು, ಸುಮಾರು ಜನ ರಾಜಕೀಯ ವ್ಯಕ್ತಿಗಳೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದರು ಅಂತಕ್ಕಂಥ ಒಂದು ಸುದ್ದಿ ಇತ್ತು ಆ ಸಮಯದಲ್ಲಿ. ಅತಿ ಪ್ರತಿಷ್ಠಿತ ರಾಜಕೀಯ ವ್ಯಕ್ತಿಗಳು, ಅವ್ರು ನೀವು ಗೂಗಲ್ ಮಾಡಿದರೆ ನಿಮಗೆ ಅದರ ಸಮಸ್ಯೆ ನಿಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾ, ನಾನು ಈ ಪ್ರಕರಣದಲ್ಲಿ ಏನು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡ್ತು ಅನ್ನೋದನ್ನು ನೋಡೋಣ. ಇನ್ ದಿಸ್ ಕೇಸ್ ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ 4 ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್, ನೋಡಿ 4 ತೆರನಾದಂತಹ ತನಿಖಾ ಸಂಸ್ಥೆಗಳನ್ನು, ಟು ಸಪರೇಟ್ ದೆಮ್ ಫ್ರಮ್ ದ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಟಿವ್. ನಾನು ಹೇಳಿದ್ನಲ್ವಾ, ಎಕ್ಸಿಕ್ಯೂಟಿವ್ ಅಂಡರೇ ಇವು ಇರಬಾರ್ದು, ಕಾರ್ಯಾಂಗದ ಅಂಡರಲ್ಲೇ ಇರಬಾರ್ದು. ಈಗ CVC ವರ್ಕ್ಸ್ ಅಂಡರ್ ಎಕ್ಸಿಕ್ಯೂಟಿವ್, ಇದು ಇರಬಾರ್ದು, ಈ ರೀತಿಯ ವ್ಯವಸ್ಥೆ ಇರಬಾರ್ದು ಅಂತ 4 ಸಂಸ್ಥೆಗಳನ್ನು ಗುರುತುಪಡಿಸ್ತದೆ. ಒಂದನೇದ್ದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಎರಡನೇದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಮೂರನೇದ್ದು ರೆವಿನ್ಯೂ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು, ನಾಲ್ಕನೇದ್ದು CVC. ಇವು ಯಾವುವು ಸರ್ಕಾರದ ನಿಯಂತ್ರಣದಲ್ಲಿರಬಾರ್ದು, ಕಾರ್ಯಾಂಗದ ನಿಯಂತ್ರಣದಲ್ಲಿರಬಾರ್ದು. ಕಾರ್ಯಾಂಗದ ನಿಯಂತ್ರಣದಿಂದ ಅವು ಮುಕ್ತಿ ಪಡಿಬೇಕು. ಹೆಂಗೆ ಮುಕ್ತಿ ಪಡಿಬೇಕು ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ದ ಆನ್ಸರ್ ಫಾರ್ ದಿಸ್ ಈಸ್, ಇನ್ಸ್ಟೆಡ್ ಆಫ್ ದೇ ಆರ್ ಗೆಟಿಂಗ್ ದೇರ್ ಪವರ್ ಫ್ರಾಮ್ ದ ಎಕ್ಸಿಕ್ಯೂಟಿವ್, ದೇ ಶುಡ್ ಗೆಟ್ ದೇರ್ ಪವರ್ ಫ್ರಮ್ ದ ಪಾರ್ಲಿಮೆಂಟ್. ಅವರು ಕಾರ್ಯಾಂಗದಿಂದ ತಮ್ಮ ಅಧಿಕಾರವನ್ನು ಪಡೆಯುವುದರ ಬದಲಾಗಿ ಅವ್ರೇನು ಮಾಡಬೇಕು, ಸಂಸತ್ತಿನಿಂದ ಅಧಿಕಾರ ಪಡಿಬೇಕು. ಹಾಗಾದ್ರೆ ಸಂಸತ್ತಿನಿಂದ ಅಧಿಕಾರ ಪಡಿಬೇಕು ಅಂದ್ರೆ ಏನು ಮಾಡಬೇಕು, ಸಂಸತ್ತು ಒಂದು ಶಾಸನವನ್ನು ಮಾಡಬೇಕು ಅನ್ನೋದನ್ನು ಈ ಪ್ರಕರಣದಲ್ಲಿ ಏನು ಮಾಡುತ್ತೆ, ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ. ದ ಕೋರ್ಟ್ ಫರ್ದರ್ ಡೈರೆಕ್ಟೆಡ್ ದ್ಯಾಟ್ CVC ಶುಡ್ ಬಿ ಮೇಡ್ ಎ ಸ್ಟ್ಯಾಚ್ಯೂಟರಿ ಬಾಡಿ ಆ್ಯಂಡ್ ಇಟ್ಸ್ ಹೆಡ್ ಈಸ್ ಟು ಬಿ ಸೆಲೆಕ್ಟೆಡ್. ನೋಡಿ, ಈ CVCಯನ್ನು ಅಂದರೆ ಈ ಕೇಂದ್ರ ಜಾಗೃತ ಆಯೋಗವನ್ನು ಒಂದು ಶಾಸನಾತ್ಮಕವಾದಂತಹ ಸಂಸ್ಥೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಆ ಸಂಸ್ಥೆಯ ಮುಖ್ಯಸ್ಥನನ್ನು ಯಾವ ರೀತಿ ನೇಮಿಸಬೇಕು, ಚುನಾಯಿಸಬೇಕು, ಯಾವ ರೀತಿ ಅವನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಹೇಳ್ತದೆ. ಆ್ಯಂಡ್ ಇಟ್ಸ್ ಹೆಡ್ ಈಸ್ ಟು ಬಿ ಸೆಲೆಕ್ಟೆಡ್ ಬೈ 3-man ಹೈ ಪವರ್ ಕಮಿಟಿ, 3-man HPC ಹೈ ಪವರ್ ಕಮಿಟಿ. ಆ ಕಮಿಟಿಯಲ್ಲಿ ಯಾರಿರಬೇಕು, ಪ್ರಧಾನಮಂತ್ರಿಗಳಿರಬೇಕು, ಗೃಹ ಮಂತ್ರಿಗಳಿರಬೇಕು ಮತ್ತು ವಿರೋಧಿ ಪಕ್ಷದ ನಾಯಕರಿರಬೇಕು. ವಿರೋಧಿ ಪಕ್ಷದ ನಾಯಕರು, ಗೃಹ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತಹ ಒಂದು ಸಭೆಯು ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಕಮಿಷನರ್, CVC ಚೇರ್ಮನ್ ಅಂತ ಹೇಳ್ತಾರೆ, ಅವರನ್ನು ಆಯ್ಕೆ ಮಾಡಬೇಕು ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನವನ್ನು ಕೊಡ್ತದೆ. ಯಾವಾಗ 1998ರಲ್ಲಿ ಈ ನಿರ್ದೇಶನವನ್ನು ಕೊಡುತ್ತೆ. ಅದನ್ನೇ ನಾನು ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ. ಸೇಮ್ ಥಿಂಗ್ ಈಸ್ ಎಕ್ಸ್ಪ್ಲೇನ್ಡ್ ಇನ್ ಕನ್ನಡ ಆಲ್ಸೋ. ಅದು ನಂತರದಲ್ಲಿ ಏನಾಗುತ್ತೆ ನೋಡೋಣ. 2003ರಲ್ಲಿ ಇದರ ಮೇಲೆ ಒಂದು ಕಾನೂನನ್ನು ತರ್ತಾರೆ. ಆ ಕಾನೂನಿನ ಹೆಸರು ದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆ್ಯಕ್ಟ್ 2003. ನೋಡಿ, 2003ರ ನಂತರ ಈ ಏನಾಗುತ್ತೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಬಿಕಮ್ಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ. ದಿಸ್ ವಿಲ್ ಬಿಕಮ್ ಎ ಸ್ಟ್ಯಾಚ್ಯೂಟರಿ ಬಾಡಿ. ಈಗ ಇದು ಸಂಸತ್ತಿನಿಂದ ಅಧಿಕಾರವನ್ನು ಪಡ್ಕೊಳ್ತದೆ, ಶಾಸನಾತ್ಮಕ ಸಂಸ್ಥೆ ಆಗ್ತದೆ ಇದು. An act provided for the constitution of Central Vigilance Commission to inquire, ತನಿಖೆ, ಎನ್ಕ್ವೈರ್ ಅಲ್ಲ, ಇನ್ಕ್ವೈರ್ ಅಂದ್ರೆ ತನಿಖೆ ಮಾಡೋದಕ್ಕೆ, ಇದಕ್ಕೆ ಇನ್ಕ್ವೈರ್ ಅಂತೀವಿ. ಎನ್ಕ್ವೈರ್ ಅಂದ್ರೆ ವಿಚಾರಣೆ. ನೋಡಿ,
ಎನ್ಕ್ವೈರ್ ಅಂದರೆ ವಿಚಾರಣೆ. ಎಲ್ಲಿ ಅಪರಾಧ ಆಗಿದೆ ಅಂಥೇಳಿ ಅಂದ್ಕೊಳ್ತೀವೋ ಅಲ್ಲಿ ನಾವೇನು ಮಾಡ್ತೀವಿ, ತನಿಖೆ ಮಾಡ್ತೀವಿ. ವಿಚಾರಣೆ ಅಂದರೆ ಸುಮ್ಮನೆ ಮಾಮೂಲಾಗಿ ವಿಚಾರಿಸೋದು. ಎನ್ಕ್ವೈರ್ ಆರ್ ಕಾಸ್ ಎನ್ಕ್ವೈರೀಸ್ ಟು ಬಿ ಕಂಡಕ್ಟೆಡ್ into offenses alleged to have been committed under the Prevention of Corruption Act 1988. ಅಂದರೆ ಈ ಏನು ಭ್ರಷ್ಟಾಚಾರ ನಿರೋಧ ಕಾಯ್ದೆ ಅಲ್ವಾ, ಈ ಕಾಯ್ದೆಯ ಅಡಿಯಲ್ಲಿ ಬರತಕ್ಕಂತಹ ಯಾವುದೇ ವಿಷಯವನ್ನು ಗಮನಿಸಲು, ವಿಷಯವನ್ನು ತನಿಖೆ ಮಾಡಲು ಏನು ಮಾಡಬೇಕು, ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನನ್ನು ಅಪಾಯಿಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು, ಶಾಸನಬದ್ಧವಾಗಿ ಅಪಾಯಿಂಟ್ ಮಾಡಬೇಕು ಅಂತದ್ದನ್ನು ಇಲ್ಲಿ ಹೇಳ್ತಾರೆ. ಬೈ ಸರ್ಟನ್ ಕ್ಯಾಟಗರೀಸ್ ಆಫ್ ಪಬ್ಲಿಕ್ ಸರ್ವೆಂಟ್ಸ್, ಯಾರು ಭ್ರಷ್ಟಾಚಾರ ಮಾಡುವಂತಹ ವ್ಯಕ್ತಿಗಳು ಯಾರು ಅನ್ನೋದನ್ನು ಕೂಡ ಈ ಕಾನೂನಿನಲ್ಲಿ ಹೇಳಲಾಗ್ತದೆ. ಯಾವ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದರೆ ಅದನ್ನು CVC ತನಿಖೆ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಕಾನೂನು ಹೇಳ್ತದೆ. ಅದರಲ್ಲಿ ಒಂದು ಕೇಂದ್ರ ಸರ್ಕಾರ, ಎರಡನೇದು ಕಾರ್ಪೊರೇಷನ್ಗಳು, PSUಗಳು. ನಾ ಹೇಳಿದ್ನಲ್ವಾ, ಕಾರ್ಪೊರೇಷನ್ಸ್ ಎಸ್ಟಾಬ್ಲಿಷ್ಡ್ ಬೈ ಆರ್ ಅಂಡರ್ ದ ಸೆಂಟ್ರಲ್ ಆ್ಯಕ್ಟ್. ದೆನ್ ಗವರ್ಮೆಂಟ್ ಕಂಪನೀಸ್. ನೋಡಿ, ಹಿಯರ್ ದಿಸ್ ಈಸ್ ಅಬೌಟ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್. ದಿಸ್ ಈಸ್ ಅಬೌಟ್ ಅದರ್ ಕಂಪನೀಸ್ ಬೈ ಕಂಪನಿ ಆ್ಯಕ್ಟ್. ಒಟ್ಟು ಸರ್ಕಾರಿ ಸ್ವಾಮ್ಯದ ಎಲ್ಲ ಕಂಪನಿಗಳು. ಸೊಸೈಟೀಸ್ ಮತ್ತು ಲೋಕಲ್ ಅಥಾರಿಟೀಸ್ ಅಂತಂದರೆ ನೀವು ಸ್ಥಾನೀಯ ಸಂಸ್ಥೆಗಳು, ಕೇಂದ್ರ ಸರ್ಕಾರದ ಸ್ಥಾನೀಯ ಸಂಸ್ಥೆಗಳು ಅಂದರೆ ನೀವು ಸೆಂಟ್ರಲ್ ಯೂನಿಯನ್ ಟೆರಿಟರಿನಲ್ಲಿ ನೀವು ಅವುಗಳನ್ನು ನೋಡ್ಬೋದು. ಓನ್ಡ್ ಆರ್ ಕಂಟ್ರೋಲ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ನೋಡಿ, ಇಲ್ಲಿರ್ತಕ್ಕಂಥ ಮುನ್ಸಿಪಾಲ್ಟಿ ಯೂನಿಯನ್ ಟೆರಿಟರಿಲಿ ಇತ್ತು ಅಂತಂದ್ರೆ ಅದು ಕೇಂದ್ರ ಸರ್ಕಾರದಿಂದ ನಿಯಂತ್ರಣ ಒಳಗೊಂಡಿರುತ್ತೆ. ಅದರಿಂದ ಲೋಕಲ್ ಅಥಾರಿಟೀಸ್ ಅಂತ ಹೇಳ್ತೀವಿ ನಾವು. ಆ್ಯಂಡ್ ಫಾರ್ ಮ್ಯಾಟರ್ಸ್ ಕನೆಕ್ಟೆಡ್ ದೇರ್ ವಿತ್ ಆರ್ ಇನ್ಸಿಡೆಂಟಲ್ ದೇರ್, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಇಲ್ಲಿ ತನಿಖೆ ಮಾಡಬೇಕು. ಮೊನ್ನೆ ವಾಲ್ಮೀಕಿ ಹಗರಣದಲ್ಲಿ ನಡೆದಂತಹ ತನಿಖೆ ಅದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಅಲ್ಲಿ ನಡೆದಂತಹ ಒಂದು ವಿಚಾರ ಏನಂತಂದರೆ, ಬ್ಯಾಂಕಿನಲ್ಲಿ ಇಟ್ಟಂತಹ ಹಣದ ಹಗರಣ ಆಗಿದೆ, ಅಲ್ಲಿ ಅದರ ದುರುಪಯೋಗ ಆಗಿದೆ. ಬ್ಯಾಂಕ್ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ. ಆದ್ದರಿಂದ ಅಲ್ಲಿ ಏನಾಯಿತು ಅಂತಂದರೆ, ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದೆಯಲ್ಲ, ಅದು ತನಿಖೆಯನ್ನು ಪ್ರಾರಂಭಿಸಿತು ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ದೆನ್ ಇದರಲ್ಲಿ ಯಾರು ಬರ್ತಾರೆ ಅನ್ನೋದನ್ನು ನಾವು ಹೇಳಿದ್ದೀವಿ. ಇದು ಕನ್ನಡದ ಅನುವಾದ. ಕೇಂದ್ರ ಸರ್ಕಾರ ಅಥವಾ ಕೇಂದ್ರದ ಅಡಿಯಲ್ಲಿ ಇದ್ದಂತಹ ಕಂಪನಿಗಳು, ಆಮೇಲೆ ಸಮಾಜಗಳು ಮತ್ತು ಸ್ಥಳೀಯ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರದ ಒಡೆತನದಲ್ಲಿರುವಂಥ ಎಲ್ಲರೂ. ಇಲ್ಲಿ ಸಮಾಜಗಳು ಅನ್ನೋದಕ್ಕಿಂತ ಇದು ಸೊಸೈಟಿನೇ ಅಂತ ಹೇಳ್ಬೇಕು ನಾವು. ಸೊಸೈಟಿಗಳು ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಅಂಥೇಳಿ ನಾವಿಲ್ಲಿ ಹೇಳೋದು ಸೂಕ್ತ. ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಅಥವಾ ನಿಯಂತ್ರಿಸಲ್ಪಡುವಂತಹ ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಇನ್ಸಿಡೆಂಟಲ್ ಪ್ರಾಸಂಗಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಒಂದು CVC ಏನಾಗುತ್ತೆ, ತನ್ನ ಅಧಿಕಾರ ವ್ಯಾಪ್ತಿಯನ್ನು ಬೆಳೆಸಿಕೊಳ್ತದೆ. ಅಲ್ಲಿರ್ತಕ್ಕಂತಹ ಭ್ರಷ್ಟಾಚಾರದ ವಿಷಯಗಳನ್ನು ಇದು ತನಿಖೆ ಮಾಡ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ದೆನ್ ಕಾಂಪೋಸಿಷನ್ ಆ್ಯಂಡ್ ಅಪಾಯಿಂಟ್ಮೆಂಟ್. CVCಯನ್ನು ಯಾವ ರೀತಿ ಮಾಡ್ತಾರೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಯಾವ ರೀತಿ ಇರ್ತದೆ ಅನ್ನೋದನ್ನು. ಇದರಲ್ಲಿ ಒಬ್ಬ ಚೇರ್ಪರ್ಸನ್ ಇರ್ತಾರೆ. ದೇರ್ ಇಸ್ ಎ ಚೇರ್ಪರ್ಸನ್, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್, CVC, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಹೆಡ್ಸ್ ದ ಕಮಿಷನ್. ವಿಜಿಲೆನ್ಸ್ ಕಮಿಷನರ್ಸ್, ದೆನ್ ದೇ ಹ್ಯಾವ್ 2 ಮೆಂಬರ್ಸ್. ಒಟ್ಟು 3 ಜನರು ಇರತಕ್ಕಂಥದ್ದು. ಒಬ್ಬರು ಕಮಿಷನರ್ ಇರ್ತಾರೆ, ಇನ್ನು ಉಳಿದವರು ಅವರು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರು. CVC ಒಬ್ಬರು, CVC 1, VC 2, ವಿಜಿಲೆನ್ಸ್ ಕಮಿಷನರ್ 2. ಅಪಾಯಿಂಟ್ಮೆಂಟ್ಸ್ ಆರ್ ಮೇಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಕಾಂಪ್ರೈಸಿಂಗ್ ಆಫ್. ನೋಡಿ, ನಾವೇನಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಲ್ವಾ, ಅದೇ ವ್ಯಕ್ತಿಗಳನ್ನು ಒಳಗೊಂಡಂತೆ ಇವರುಗಳ ಅಪಾಯಿಂಟ್ಮೆಂಟ್ ನಡೆಯುತ್ತೆ. ಅಂದರೆ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಸೇರಿ ಏನು ಮಾಡ್ತಾರೆ ಅಂತಂದರೆ ಇವರುಗಳ ಆಯ್ಕೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಕೇಂದ್ರ ವಿಜಿಲೆನ್ಸ್ ಕಮಿಷನರ್ಗಳು ಈ 3 ಜನರು ಇರ್ತಕ್ಕಂಥ ಈ ಬಾಡಿಗೆ ನಾವೇನಂತೀವಿ, ವಿಲ್ ಕಾಲ್ ಇಟ್ ಆಸ್ CVC. ದಿಸ್ ಈಸ್ ದಿ ಕಾಂಪೋಸಿಷನ್. ದೆನ್ ಸ್ಟ್ಯಾಚ್ಯುಟರಿ ಬ್ಯಾಕಿಂಗ್, ಅದನ್ನೇ ಹೇಳಿದ್ನಲ್ವಾ,
ದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ 2003 ಗ್ರಾಂಟ್ಸ್ CVC ಅಟಾನಮಿ ಟು ಇಟ್ಸ್ ಆಪರೇಷನ್ಸ್. ನೋಡಿ, ಅದಕ್ಕೆ ಅದರದೇ ಆದಂತಹ ಸ್ವಾಯತ್ತತೆ ಇದೆ ಇಲ್ಲಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ದಿಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಅಟಾನಮಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ತನ್ನದೇ ಆದಂತಹ ಸ್ವಾಯತ್ತತೆಯನ್ನು ಅದು ಹೊಂದಿದೆ. ಈ ಸ್ವಾಯತ್ತತೆ ಅಥವಾ ಅಟಾನಮಿ ಇವ್ರಿಗೆ ಎಲ್ಲಿಂದ ಬಂದಿದೆ ಅಂತ ನೀವು ಕೇಳಿದರೆ ನಾವೇನು ಹೇಳ್ಬೋದು, ಈ ಕಾನೂನಿನಲ್ಲಿ ಅದನ್ನು ಕೊಡಲಾಗಿದೆ. ಸಂಸತ್ತು ಅವರಿಗೆ ಸ್ವತಂತ್ರವನ್ನು ಕೊಟ್ಟಿದೆ, ಸ್ವಾಯತ್ತತೆಯನ್ನು ಕೊಟ್ಟಿದೆ. ಯಾವುದರಲ್ಲಿ? ಒಂದು ಅಧಿನಿಯಮವನ್ನು ಜಾರಿ ಮಾಡ್ತದೆ, ಅಧಿನಿಯಮವನ್ನು ಪಾಸ್ ಮಾಡ್ತದೆ. ಆ ಅಧಿನಿಯಮದ ಹೆಸರೇ ದಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ 2003. ಅದರ ಪ್ರಕಾರ ಅವರಿಗೆ ಪೂರ್ಣ ಪ್ರಮಾಣದ ಸ್ವಾಯತ್ತತೆಯನ್ನು ಕೊಡಲಾಗಿದೆ. ಇಟ್ ಹ್ಯಾಸ್ ದ ಪವರ್ ಟು ಸೂಪರ್ವೈಸ್ ಇನ್ವೆಸ್ಟಿಗೇಷನ್ಸ್. ನೋಡಿ, ಅದು ಏನು ಮಾಡ್ಬೋದು? ಮೇಲ್ವಿಚಾರಣೆಯನ್ನು ಮಾಡ್ಬೋದು, ತನಿಖೆಗಳ ಮೇಲ್ವಿಚಾರಣೆಯನ್ನು ಮಾಡ್ಬೋದು. ತನಿಖೆ ಮಾಡುವಂತಹ ಒಂದು ಸಂಸ್ಥೆ ಯಾವುದು? ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಈ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಏನಿದೆ, CBI ತನಿಖಾ ಸಂಸ್ಥೆ, ಕೇಂದ್ರೀಯ ತನಿಖಾ ಸಂಸ್ಥೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಾವೇನು ಹೇಳ್ಬೋದು ಅಂದರೆ ಕೇಂದ್ರೀಯ ತನಿಖಾ ಸಂಸ್ಥೆ. ನಾವು ಸಾಮಾನ್ಯವಾಗಿ CBI ಅಂತಲೇ ಹೇಳ್ತೀವಿ ಅದಕ್ಕೆ. ಈ CBI ಏನು ತನಿಖೆ ಮಾಡ್ತದೆ ಅದರ ಮೇಲ್ವಿಚಾರಣೆಯನ್ನು ಮಾಡುವಂಥ ಅಧಿಕಾರ CVCಗೆ ಇದೆ. ಯಾವ ವಿಷಯದಲ್ಲಿ? ಇನ್ ಕರಪ್ಷನ್ ಕೇಸಸ್, ಭ್ರಷ್ಟಾಚಾರದ ವಿಷಯದಲ್ಲಿ, ಮತ್ತು ಈ ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂತಹ ಎಲ್ಲ ಅಪರಾಧಗಳ ವಿಷಯದಲ್ಲಿ ಮೇಲ್ವಿಚಾರಣೆಯನ್ನು ಮಾಡುವಂತಹ ಅಧಿಕಾರ ಏನಾಗಿದೆ? ಈ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗಿದೆ. ಇದರ ಕೆಲಸಗಳೇನು ನೋಡೋಣ. ಕಾರ್ಯಗಳು, ಇದರ ಕಾರ್ಯಗಳನ್ನು ನೋಡೋಣ. ಒಂದು, ಸಲಹಾ ಪಾತ್ರ. ಇಟ್ ಈಸ್ ಹ್ಯಾವಿಂಗ್ ಎ ಅಡ್ವೈಸರಿ ರೋಲ್. ಏನು ಅಡ್ವೈಸರಿ? ಅಡ್ವೈಸಸ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆನ್ ವಿಜಿಲೆನ್ಸ್ ಮ್ಯಾಟರ್ಸ್. ನೋಡಿ, ಈ ಜಾಗೃತ ವಿಷಯದಲ್ಲಿ ಅದು ಸರ್ಕಾರಕ್ಕೆ ಸಲಹೆಗಳನ್ನು ಕೊಡುತ್ತೆ. ಓವರ್ಸೈಟ್, ಸೂಪರ್ವೈಸ್ ಮಾಡುತ್ತೆ, ಮೇಲ್ವಿಚಾರಣೆ ಮಾಡುತ್ತೆ. ಸೂಪರ್ವೈಸ್ ದ ವರ್ಕ್ ಆಫ್ ವಿಜಿಲೆನ್ಸ್ ಆಫೀಸರ್ಸ್ ಅಕ್ರಾಸ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್. ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ನಲ್ಲಿ ಎಲ್ಲ ವಲಯದಲ್ಲಿ ಆ ಇಲಾಖೆಯ ವಿಜಿಲೆನ್ಸ್ ಆಫೀಸರ್ಗಳಿರ್ತಾರೆ, ಜಾಗೃತ ಅಧಿಕಾರಿಗಳಿರ್ತಾರೆ. ಆ ಅಧಿಕಾರಿಗಳ ಮೇಲಿನ ಪೂರ್ಣ ನಿಯಂತ್ರಣ ಯಾರಿಗಿರುತ್ತೆ ಅಂದರೆ CVCಗಿರುತ್ತೆ. CVC ಕಂಟ್ರೋಲ್ಸ್ ದೆಮ್. ಅವರಲ್ಲಿ ಲೋಕಲಿ ಆಫೀಸರ್ ಆಗಿದ್ದರೂ ದೇ ಆರ್ ಕಂಟ್ರೋಲ್ಡ್ ಬೈ ದಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನೋದನ್ನು ನಾವಿಲ್ಲಿ ಗುರುತಿಸಬೇಕು. ಎನ್ಕ್ವೈರಿ ಆ್ಯಂಡ್ ಇನ್ವೆಸ್ಟಿಗೇಷನ್ ರೆಫರ್ಸ್ ದ ಕೇಸಸ್ ಆಫ್ ಕರಪ್ಷನ್ ಟು ದ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆರ್ ಅದರ್ ಏಜೆನ್ಸೀಸ್. ನೋಡಿ, ಆ ಒಂದು ಯಾವುದೇ ಒಂದು ಭ್ರಷ್ಟಾಚಾರದ ವರದಿ ಇವರಿಗೆ ಬಂದರೆ ಅದರ ವ್ಯಾಪ್ತಿಯನ್ನು ನೋಡಿ, ಅದರ ಗಾತ್ರವನ್ನು ನೋಡಿ, ಅದನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು CVC ಮಾಡ್ತದೆ. ಸಣ್ಣ ಪುಟ್ಟ ಟ್ರಿವಿಯಲ್ ವಿಷಯ ಇದ್ದರೆ ಅವುಗಳನ್ನು ಆಯಾ ಇಲಾಖೆಗೆ ಕಳಿಸಿಬಿಡ್ತದೆ. ಎನ್ಕ್ವೈರಿ ಮಾಡಿ ನನಗೆ ರಿಪೋರ್ಟ್ ಕೊಡಿ ಅಂಥೇಳಿ. ಆವಾಗ ಅಲ್ಲಿರ್ತಕ್ಕಂಥ ವಿಜಿಲೆನ್ಸ್ ಆಫೀಸರ್ಗಳು ಅದನ್ನು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ತಾರೆ. ಈ ವಿಜಿಲೆನ್ಸ್ ಆಫೀಸರ್ಗಳು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ತಾರೆ. ಆದರೆ ತನಿಖಾ ಮೊತ್ತ ಜಾಸ್ತಿ ಇತ್ತು, ಹೆಚ್ಚಿತ್ತು, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇತ್ತು ಅಂದರೆ ಅದನ್ನು CBIಗೆ ವಹಿಸ್ತದೆ. CBIಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ, ಯು ಗೋ ಆ್ಯಂಡ್ ಮೇಕ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತದೆ. ದೆನ್ ಇಟ್ ವಿಲ್ ಡೂ ಪ್ರಿವೆಂಟಿವ್ ವಿಜಿಲೆನ್ಸ್. ಪ್ರಿವೆಂಟಿವ್ ವಿಜಿಲೆನ್ಸ್ ಅಂದರೆ ಜನರಲ್ಲಿಗೆ ಏನು ಅದರ ಬಗ್ಗೆ ನೀವು ಕರಪ್ಷನ್ಗೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಜ್ಞಾನವನ್ನು ಕೊಡೋದು, ಪಬ್ಲಿಸಿಟಿ ಮಾಡುವಂಥದ್ದು, ಜಾಗೃತಿಯನ್ನು ತರುವಂಥದ್ದು, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅವನ್ನೆಲ್ಲ ಹೇಳುವಂಥದ್ದು. ರೆಕಮೆಂಡ್ಸ್ ಸಿಸ್ಟಮೆಟಿಕ್ ಇಂಪ್ರೂವ್ಮೆಂಟ್ ಟು ರೆಡ್ಯೂಸ್ ಕರಪ್ಷನ್ ರಿಸ್ಕ್. ಈ ಭ್ರಷ್ಟಾಚಾರವನ್ನು ಯಾವ ರೀತಿ ತಡೆಯಬೇಕು ಅನ್ನೋ ವಿಷಯದಲ್ಲಿ ಅದೇನು ಮಾಡ್ತದೆ? ತಡೆಯುವಂಥ ವಿಷಯಗಳಲ್ಲಿ ಪ್ರಕಾರಗಳನ್ನು ಮಾಡ್ತದೆ. ಪಬ್ಲಿಕ್ ಅವೇರ್ನೆಸ್, ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ಪ್ರಮೋಟ್ಸ್ ಇಂಟಿಗ್ರಿಟಿ ಥ್ರೂ ಕ್ಯಾಂಪೇನ್ಸ್ ಲೈಕ್ ವಿಜಿಲೆನ್ಸ್ ಅವೇರ್ನೆಸ್ ವೀಕ್. ಪ್ರತಿ ವರ್ಷ ಇದೊಂದು ವಾರ ಮಾಡ್ತಾರೆ, ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತಕ್ಕಂಥ ಒಂದು ವಾರವನ್ನು ಮಾಡ್ತಾರೆ. ಪವರ್ಸ್ ಆಫ್ ಸೂಪರಿಂಟೆಂಡೆಂಟ್ಸ್ ಎಕ್ಸಸೈಸಸ್ ಪವರ್ಸ್ ಓವರ್ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಇನ್ವೆಸ್ಟಿಗೇಟಿಂಗ್ ಅಫೆನ್ಸಸ್ ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಈ ಪೊಲೀಸ್ ಮೇಲೆ, ಈ ಪೊಲೀಸ್ ಆ್ಯಕ್ಚುಲಿ ಈ CBI ಅಂತ, ಈ ಆ್ಯಕ್ಟಲ್ಲೇ CBI ಫಾರ್ಮ್ ಆಗಿರುತ್ತೆ. ಈ ಆ್ಯಕ್ಟಲ್ಲೇ CBI ಫಾರ್ಮ್ ಆಗಿರೋದು. ಆದ್ದರಿಂದ ಆ ಆ್ಯಕ್ಟ್ನ ಹೆಸರು ಡೆಲ್ಲಿ ಅಂತಕ್ಕಂಥ ಹೆಸರು ಬರುತ್ತೆ. CBI ಇಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಆ್ಯಕ್ಟ್ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಅದರ್ವೈಸ್ ಇಟ್ ಗೆಟ್ಸ್ ಕನ್ಫ್ಯೂಷನ್. ಯಾಕಂದರೆ ಕರ್ನಾಟಕ ಪೊಲೀಸರು ಇದ್ದಾರಲ್ವಾ. ಆದರೆ CBI ಈಸ್ ಆ್ಯಕ್ಚುಲಿ ಫಾರ್ಮ್ಡ್ ಬೈ ದ ಆ್ಯಕ್ಟ್ ಆಫ್ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಒಂದು ನೆನ್ಪಿಟ್ಕೊಳ್ಳಿ, CBI ತನಿಖೆ ರಾಜ್ಯದಲ್ಲಿ ಆಗಬೇಕು ಅಂತಂದರೆ ಆ ರಾಜ್ಯದ ಸರ್ಕಾರದ ಪರವಾನಿಗೆ ಅದಕ್ಕಿರಬೇಕು. ಅಂದರೆ ಮಾತ್ರ CBI ಬಂದು ಅಲ್ಲಿ ಎನ್ಕ್ವೈರಿ ಮಾಡ್ಬೋದು. ಇಲ್ಲ ಅಂದರೆ CBI ರಾಜ್ಯದ ವಿಷಯದಲ್ಲಿ ತನಿಖೆ ಮಾಡಬೇಕು ಅಂತಂದರೆ ಅದಕ್ಕೆ ಎರಡು ದಾರಿ. ಒಂದು ದಾರಿ ಏನು?
ಸರ್ಕಾರವೇ ಬನ್ನಿ ನೀವು ತನಿಖೆ ಮಾಡಿ ಅಂತ ಹೇಳಬೇಕು. ಆ ಸರ್ಕಾರ, ಉದಾಹರಣೆಗೆ ಕರ್ನಾಟಕ ಸರ್ಕಾರ ಯಾವುದೇ ಒಂದು ವಿಷಯದಲ್ಲಿ ನೀನು ಬಂದು ತನಿಖೆ ಮಾಡು ಅಂಥೇಳಿ ಹೇಳುವಂಥ ಅಧಿಕಾರ ಸರ್ಕಾರಕ್ಕಿದೆ. ಈ ಕರ್ನಾಟಕ ಸರ್ಕಾರ ಹೇಳಿದರೆ ಮಾತ್ರ ರಾಜ್ಯ ಸರ್ಕಾರದ ವಿಷಯದಲ್ಲಿ CBI ತನಿಖೆ ಮಾಡ್ಬೋದು. ಅದರ್ವೈಸ್ ಕೇಂದ್ರ ಸರ್ಕಾರದ ವಿಷಯದಲ್ಲಿ ಆ ರೀತಿಯ ತೊಂದರೆ ಇರಲಿ. ದೇಶದ ಯಾವುದೇ ಭಾಗದಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂಥ ಪಬ್ಲಿಕ್ ಸೆಕ್ಟರ್ ಆಗಲಿ, ಕೇಂದ್ರ ಸರ್ಕಾರದ ಅಧಿಕಾರಿಗಳಾಗಲಿ, ಕೇಂದ್ರದ ಮಂತ್ರಿಗಳಾಗಲಿ, ಇವರುಗಳ ಮೇಲೆ ವಿಚಾರಣೆ ಮಾಡುವಂಥ ಅಧಿಕಾರವನ್ನು CBI ಹೊಂದಿದೆ. ಡೆಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿರೋದ್ರಿಂದ ಡೆಲ್ಲಿಯ ಮುಖ್ಯಮಂತ್ರಿಯ ಮೇಲೆಯೂ ಅದು ಎನ್ಕ್ವೈರಿ ಮಾಡ್ಬೋದು. ಆದರೆ ಬೇರೆ ರಾಜ್ಯಗಳಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ. ಆ ರಾಜ್ಯ ಪರವಾನಗಿ ಕೊಡಬೇಕು. ಕರ್ನಾಟಕದಲ್ಲಿ ಆ ರೀತಿಯಂತಹ ಪರವಾನಗಿಯನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ಇವಾಗ ಕೋರ್ಟಿನ ಮುಂದೆ ಕೇಸ್ ಇರುವುದನ್ನು ನೋಡ್ತೀವಿ ನಾವು. ಆಲ್ಟರ್ನೇಟಿವ್ ಆಗೇನು, ನ್ಯಾಯಾಲಯಗಳು ವಿಶೇಷವಾಗಿ ಇದನ್ನು CBIಗೆ ಕೊಡಿ, ವಿಚಾರಣೆ ತನಿಖೆ ಸರಿಯಾಗಿ ನಡೆಯದೇ ಇರುವ ಸಂದರ್ಭದಲ್ಲಿ ನ್ಯಾಯಾಲಯಗಳು ಮಧ್ಯಪ್ರವೇಶಿಸಿ ತನಿಖೆಯನ್ನು CBIಗೆ ವಹಿಸಬಹುದು. ನ್ಯಾಯಾಲಯಗಳು ಎರಡು ಆಪ್ಷನ್ ಇದೆ ಅನ್ನೋದನ್ನು ನೀವು ಗಮನದಲ್ಲಿಟ್ಕೋಬೇಕು. ಅದರ್ವೈಸ್ ರಾಜ್ಯದ ವಿಷಯದಲ್ಲಿ CBIಗೆ ಅಥವಾ CBCಗೆ ಮೂಗು ತೂರಿಸುವಂಥ ಅಧಿಕಾರ ಇಲ್ಲ. ನೆಕ್ಸ್ಟ್, ಇಂಪಾರ್ಟೆನ್ಸ್. CBCಯ ಮಹತ್ವ ಏನು? ಮಹತ್ವ ಏನು? CBC ಈಸ್ ಇನ್ಸ್ಟ್ರುಮೆಂಟಲ್ ಇನ್ ಎನ್ಶ್ಯೂರಿಂಗ್ ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಗವರ್ಮೆಂಟ್, ಸೇಫ್ಗಾರ್ಡಿಂಗ್ ಪಬ್ಲಿಕ್ ಫಂಡ್ಸ್ ಆ್ಯಂಡ್ ಪ್ರಿವೆಂಟಿಂಗ್ ಮಿಸ್ಯೂಸ್ ಆಫ್ ಅಥಾರಿಟಿ, ಎನ್ಹಾನ್ಸಿಂಗ್ ಪಬ್ಲಿಕ್ ಟ್ರಸ್ಟ್ ಇನ್ ಗವರ್ಮೆಂಟ್. ನೋಡಿ, CBC ಏನಕ್ಕೆ ಉಪಯೋಗ ಅಂತಂದರೆ ಸರ್ಕಾರದಲ್ಲಿ ಹೊಣೆಗಾರಿಕೆಯನ್ನು ತರ್ತದೆ, ಪಾರದರ್ಶಕವನ್ನು ತರ್ತದೆ, ಮತ್ತು ಭ್ರಷ್ಟಾಚಾರವನ್ನು ನಿಯಂತ್ರಿಸ್ತದೆ, ಸಾರ್ವಜನಿಕ ಹಣವನ್ನು ರಕ್ಷಿಸ್ತದೆ, ಅಧಿಕಾರದ ದುರುಪಯೋಗ ಆಗುವುದನ್ನು ತಡೆಯುತ್ತದೆ, ಸರ್ಕಾರಿ ಕಾರ್ಯಾಚರಣೆಗಳಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಹೆಚ್ಚಿಸುವುದು. ಇವುಗಳ ಪ್ರಕಾರದಿಂದ ನಾವೇನು ಸರ್ಕಾರದ ಮೇಲೆ ಹೆಚ್ಚು ನಂಬಿಕೆ ಉಂಟು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮಾಡ್ತದೆ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದಾಗಿದೆ. ಇಟ್ ಈಸ್ ಆಲ್ ಅಬೌಟ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇಲ್ಲಿ ಕನ್ಕ್ಲೂಷನ್ ನಾವು ಮಾಡೋದಾದರೆ, while CBC plays a vital role in India's anti-corruption framework, its effectiveness is limited by structural and operational challenges. Enhancing its independence and resources along with granting it binding powers and investigative autonomy could significantly improve its functionality. ಇದು ಒಂದು ಸಾಮಾನ್ಯವಾದಂತಹ ಅಭಿಪ್ರಾಯ ಅಂತ ಹೇಳ್ಬೋದು. ಇವತ್ತು ನಮ್ಮ ದೇಶದಲ್ಲಿ ಈ ಭ್ರಷ್ಟಾಚಾರದ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿ ಈ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನು ನಾವು ನಮ್ಮ ಏನು ವಿವೇಚನೆಯಲ್ಲಿ ಚರ್ಚೆ ಮಾಡ್ತಕ್ಕಂತಹ ವಿಷಯವಾಗಿದೆ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ, ಯಾವುದೇ ಒಂದು ಪಕ್ಷ ಆಡಳಿತದಲ್ಲಿ ಆ ಆಡಳಿತ ಪಕ್ಷದ ವಿರುದ್ಧ ಈ ಒಂದು ಏನು ಭ್ರಷ್ಟಾಚಾರದ ನಿರ್ಮೂಲನೆಗೆ ಸಂಬಂಧಿಸಿದಂಥ ಸಂಸ್ಥೆಗಳು ಕ್ರಮ ಜರುಗಿಸುವಂತಹ ಉದಾಹರಣೆಗಳು ತೀರಾ ಕಡಿಮೆ ಅನ್ನೋದನ್ನು ನಾವು ಗಮನಿಸ್ಬೋದು. ಆದರೆ ಈ ಒಂದು ಸಂಸ್ಥೆಗಳನ್ನು ವಿರೋಧಿ ಪಕ್ಷಗಳನ್ನು ನಿಯಂತ್ರಿಸುವುದಕ್ಕೆ ದುರುಪಯೋಗ ಮಾಡುವಂತಹ ಸಂದರ್ಭಗಳನ್ನು ನಾವು ಕಾಣಬಹುದು ಅನ್ನೋದನ್ನು ನಾವು ಹೇಳಲಿಲ್ಲ, ಇದನ್ನು ನ್ಯಾಯಾಲಯಗಳು ಬಾರಿ ಬಾರಿ ಹೇಳಿದ್ದಾವೆ. ಈಗಿರುವಂತಹ ಸರ್ಕಾರಕ್ಕಿಷ್ಟೇ ಅಲ್ಲ, ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಸಾಮಾನ್ಯವಾಗಿ ಇಂತಹ ಸಂಸ್ಥೆಗಳನ್ನು ಅವರು ನಿಯಂತ್ರಿಸುವುದನ್ನು ನಾವು ಕಾಣಬಹುದಾಗಿದೆ. ಅಲ್ಲಿ ಸ್ವಾಯತ್ತತೆಗೆ ಇನ್ನೂ ಹೆಚ್ಚಿನ ಮಹತ್ವ ಕೊಡಬೇಕು, ಅಟಾನಮಿ ಇನ್ನೂ ಹೆಚ್ಚು ಗಂಭೀರವಾಗಿ ಅಟಾನಮಿ ಬರಬೇಕು, ಇವುಗಳ ಸ್ವಾಯತ್ತತೆ ಬರಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಿಮಗೆ ತಿಳಿಸುತ್ತಾ ಈ ಒಂದು ಚರ್ಚೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.